ಮದುವೆ ಆಗೋದಾಗಿ ನಂಬಿಸಿ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂಥ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಬಿಜೆಪಿಯ ಶಾಸಕ ಹಾಗೂ ಪುತ್ರನ ವಿರುದ್ಧ ಕೇಳಿ ಬರ್ತಾ ಇರುವಂಥ ಬಹಳ ಗಂಭೀರ ಆರೋಪ ಇದೆ. ಮದುವೆ ಆಗೋದಾಗಿ ನಂಬಿಸಿ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನೋದು. ಬಿಜೆಪಿ ಶಾಸಕ ಪ್ರಭು ಚವ್ಹಾಣ್ ಮತ್ತು ಪುತ್ರನ ವಿರುದ್ಧ ಈಗ ದೂರು ದಾಖಲಾಗಿದೆ. ರಾಜ್ಯ ಮಹಿಳಾ ಆಯೋಗಕ್ಕೆ ಸಂತ್ರಸ್ತೆ ಯುವತಿ ಕಂಪ್ಲೇಂಟ್ ಮಾಡಿದ್ದಾಳೆ. ನಿಶ್ಚಿತಾರ್ಥ ಮಾಡಿಕೊಂಡು ಮೋಸ ಮಾಡಿದ್ದಾರೆ ಎನ್ನುವಂಥ ಆರೋಪ. ಪ್ರತೀಕ್ ಚವ್ಹಾಣ್ ಜೊತೆ ನಿಶ್ಚಿತಾರ್ಥ ಆಗತ್ತೆ. ಅದಾದ ಬಳಿಕ ನಿಶ್ಚಿತಾರ್ಥ ಆದ ಮೇಲೆ ದುರುಪಯೋಗ ಆದ ಮೇಲೆ ಈ ರೀತಿಯಾಗಿ ಈಗ ಮದುವೆ ಬೇಡ ಅಂತ ಹೇಳ್ತಿದ್ದಾರೆ ಅಂತ. 2023 ಡಿಸೆಂಬರ್ ತಿಂಗಳಲ್ಲಿ ನಿಶ್ಚಿತಾರ್ಥ ಆಗತ್ತೆ. ಈಗ ಮದುವೆಗೆ ಹಿಂದೇಟನ್ನು ಹಾಕ್ತಿದ್ದಾರೆ ಈ ಒಂದು ಕುಟುಂಬ ಅನ್ನೋದಕ್ಕಿಂತ ಜನಪ್ರತಿನಿಧಿಗಳು. ಬಿಜೆಪಿ ಶಾಸಕ ಪ್ರಭು ಚವ್ಹಾಣ್, ಆತನ ಮಗ ಪ್ರತೀಕ್ ಅಂತೇಳಿ ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಪ್ರಭು ಚವ್ಹಾಣ್ ಶಾಸಕರು ಇವರು. ಮಗನ ಜೊತೆ ಈ ಹುಡುಗಿಯ ನಿಶ್ಚಿತಾರ್ಥ ಆಗತ್ತೆ. ನಿಶ್ಚಿತಾರ್ಥ ಆದಮೇಲೆ ದೈಹಿಕವಾಗಿ ಏನಾಗಬೇಕು ಅದೆಲ್ಲವೂ ಆಗತ್ತೆ. ಈಗ ಮದುವೆ ಬೇಡ ಅನ್ನುವಂಥ ವಿಚಾರ ದೂರು ದಾಖಲಾಗಿದೆ. ಈಗ ರಾಜ್ಯ ಮಹಿಳಾ ಆಯೋಗಕ್ಕೆ ಸಂತ್ರಸ್ತ ಯುವತಿ ಕಂಪ್ಲೇಂಟ್ ಮಾಡಿದ್ದಾಳೆ. ಮದುವೆ ಆಗೋದಾಗಿ ನಂಬಿಸಿ ಕೇವಲ ಮದುವೆ ಆಗ್ತೀವಿ ಅಂತಷ್ಟೇ ಅಲ್ಲ, ನಿಶ್ಚಿತಾರ್ಥವನ್ನು ಕೂಡ ಮಾಡಿಕೊಂಡಿದ್ದಾರೆ. ಈಗ ನಿಶ್ಚಿತಾರ್ಥ ಆದಮೇಲೆ ನೀವು ಏನೇ ಮಾಡಿದರೂ ಕೂಡ ಲೈಂಗಿಕವಾಗಿ ಅಥವಾ ದೈಹಿಕವಾಗಿ ಏನೇ ಮಾಡಿದರೂ ಕೂಡ ನಡೆಯುತ್ತೆ ಅಂತೇಳಿ ಕುಟುಂಬಸ್ಥರು ಕೂಡ ಹೇಳಿದ್ರಂತೆ. ಇದಕ್ಕೆ ಆ ಯುವತಿ ಸಹಕಾರ ನೀಡಿದ್ದಾಳೆ. ಈಗ ಮದುವೆ ಬೇಡ ಅಂತ ಇವರು ಹೇಳ್ತಾ ಇರುವಂಥದ್ದು. ಈಗ ಬಿಜೆಪಿ ಶಾಸಕ ಪ್ರಭು ಚವ್ಹಾಣ್ ಪುತ್ರನ ಮೇಲೆ ದೂರು ದಾಖಲಾಗಿದೆ. ಮಹಿಳಾ ಆಯೋಗಕ್ಕೆ ಪ್ರತೀಕ್ ಚವ್ಹಾಣ್ ವಿರುದ್ಧ ದೂರು ಸಲ್ಲಿಕೆ ಆಗಿದೆ. ಮದುವೆ ಆಗೋದಾಗಿ ನಂಬಿಸಿ ಮೋಸ ಮಾಡಿದ್ದಾರೆ ಅನ್ನುವಂಥ ಆರೋಪ. ಸಂತ್ರಸ್ತ ಯುವತಿಯಿಂದ ಮಹಿಳಾ ಆಯೋಗಕ್ಕೆ ದೂರು ಕೊಡಲಾಗಿದೆ. ಮದುವೆ ಆಗೋದಾಗಿ ನಂಬಿಸಿ ಮೋಸ ಮಾಡಿದ್ದಾರೆ ಅನ್ನುವಂಥ ಆರೋಪ ಬಹಳ ಗಂಭೀರ ಆರೋಪ ಇದೆ. ಜನಪ್ರತಿನಿಧಿಗಳು ಇವರೇ ಹಿಂಗೆ ಮಾಡ್ತಾರೆ ಅಂತ ಹೇಳಿದ್ರೆ ಏನು ಅಂತ. ಮದುವೆ ಈ ನಿಶ್ಚಿತಾರ್ಥ ಏನಿದೆ ಅಲ್ಲ, ಎಲ್ಲರೂ ಸೇರಿಕೊಂಡೇ ಮಾಡಿರ್ತಾರೆ. ಆ ಇಡೀ ಫ್ಯಾಮಿಲಿ ಫೋಟೋವನ್ನು ಕೂಡ ನೀವು ನೋಡ್ತಾ ಇದ್ರಿ. 25/12/2023 ನಿಶ್ಚಿತಾರ್ಥ ಆಗಿದೆ. ಪ್ರತೀಕ್ ಚವ್ಹಾಣ್ ನಿವಾಸದಲ್ಲೇ ಮಾಡಿಕೊಂಡಿರುವಂಥ ನಿಶ್ಚಿತಾರ್ಥ ಇದೆ. ಎರಡು ಕುಟುಂಬ ಒಪ್ಪಿಗೆಯಿಂದ ಆಗಿರುವಂಥ ನಿಶ್ಚಿತಾರ್ಥ. ಇದಾದ ಬಳಿಕ ಈ ಪ್ರತೀಕ್ ಚವ್ಹಾಣ್ ಜೊತೆ ಹೊಂದಾಣಿಕೆಗಾಗಿ ಅವರ ಕುಟುಂಬ ಮತ್ತು ಈ ಹುಡುಗಿಯ ಕುಟುಂಬ ಇಬ್ಬರು ಕೂಡ ಮಾತುಕತೆ ಆಗತ್ತೆ. ಎರಡು ಕುಟುಂಬದ ಕಡೆಯಿಂದ ಪ್ರತೀಕ್ ಜೊತೆ ಬೇರೆ ಬೇರೆ ಸ್ಥಳಗಳಿಗೆ ಎರಡು ಕುಟುಂಬದವರು ಒಪ್ಪಿಕೊಂಡು ನಮ್ಮ ರಾಜ್ಯವನ್ನು ಬಿಟ್ಟು ಬೇರೆ ರಾಜ್ಯಕ್ಕೆ ಸುತ್ತಾಡೋದಕ್ಕೆ, ಪ್ರೇಮಿಗಳು ಅಲ್ವಾ, ಸುತ್ತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. 7/3/2024, 24/3/2024, 27/3/2024, 8/4/2024 ಮಹಾರಾಷ್ಟ್ರದ ಲಾತೂರ್ಗೆ ಪ್ರತೀಕ್ ಕರೆದುಕೊಂಡು ಹೋಗಿರ್ತಾನೆ ಈ ಹುಡುಗಿಗೆ. ಆ ಸಂದರ್ಭದಲ್ಲಿ ಪ್ರತೀಕ್ ಲೈಂಗಿಕ ಕ್ರಿಯೆ ನಡೆಸಿದರೆ ತಪ್ಪಿಲ್ಲ ಅಂತ ಒತ್ತಾಯ ಮಾಡ್ತಾನಂತೆ. ಕುಟುಂಬದವರು ಕೂಡ ಒತ್ತಾಯ ಮಾಡಿರ್ತಾರೆ. ಆಮೇಲೆ ಈ ಹುಡುಗ ಕೂಡ ಹೇಳಿರ್ತಾನೆ, ಹೇಗೋ ನಿಶ್ಚಿತಾರ್ಥ ಆಗಿದೆಯಲ್ವಾ, ತಪ್ಪೇನಿಲ್ಲ, ಯಾಕಂದರೆ ಅವ್ರನ್ನೇ ಮದುವೆ ಆಗಿರೋದ್ರಿಂದಾಗಿ ಅದು ತಪ್ಪಿಲ್ಲ ಅಂತ ಏನೋ ಸಹಕರಿಸಿದಾರಂತೆ. ಇವರ ಒತ್ತಾಯಕ್ಕೆ ನಾನು ಸಹಕರಿಸಿದೆ ಅಂತ ಆ ಮಹಿಳೆ ಹೇಳ್ತಾ ಇದ್ದಾಳೆ. ಈಗ 13 ಮತ್ತು 15 13/5/2024 ವಿಮಾನದ ಮೂಲಕ ಶಿರಡಿಗೆ 4 ಜನ ಜೊತೆಯಲ್ಲಿ ಹೋಗಿರ್ತಾರೆ. ಇವ್ರ ಜೊತೆಯಲ್ಲಿ ಖಾಸಗಿ ಹೋಟೆಲ್ನಲ್ಲಿ 4 ಜನ ಇರ್ತಾರೆ. ನಾನು ಮತ್ತು ಪ್ರತೀಕ್, ಅಂದರೆ ಆ ಹುಡುಗಿ, ನಾನು ಮತ್ತು ಪ್ರತೀಕ್ ಒಂದೇ ರೂಮ್ನಲ್ಲಿ ಇದ್ದೆವು. ಆಗಲೂ ಕೂಡ ಪ್ರತೀಕ್ ಲೈಂಗಿಕ ಸಂಪರ್ಕ ಮಾಡಿದ್ದಾರೆ. ತದನಂತರ ಮದುವೆ ಆಗಬೇಕು ಅಂತೇಳಿ ಒತ್ತಾಯ ಮಾಡಿದೆ. ಅವರು ಮುಂದೂಡ್ತಲೇ ಬಂದಿದ್ದರು. ನನ್ನ ಕನ್ಯತ್ವದ ಬಗ್ಗೆ ಈಗ ಪ್ರಶ್ನೆ ಮಾಡ್ತಿದ್ದಾರೆ ಅಂತ. 5/7/2025 ಸಂಜೆ 7:30ಕ್ಕೆ ಅವರ ಮನೆಗೆ ನನ್ನ ಪೋಷಕರು ಭೇಟಿಯನ್ನು ಕೊಟ್ಟು ಪ್ರಶ್ನೆಯನ್ನು ಮಾಡ್ತಾರೆ. ಆಗ ಅವರ ಮನೆಯಲ್ಲಿ ವಾಗ್ವಾದ ಶುರುವಾಗುತ್ತೆ. ಬಡವರು ಅಂತೇಳಿ ಹೀಯಾಳಿಸಿದ್ದಾರೆ. ಈ ಕುರಿತು 6/7/2025 ಬೀದರ್ ಜಿಲ್ಲೆಯ ಔರಾದ್ನ ಒಕ್ರಾಣಿ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ನಾನು ಕೊಟ್ಟಿದ್ದೇನೆ. ಆದರೆ ಪೊಲೀಸರು ದೂರನ್ನು ಸ್ವೀಕಾರ ಮಾಡಿಲ್ಲ. ಈಗ ಮಹಿಳಾ ಆಯೋಗಕ್ಕೆ ಹೋಗಿ ನಾನು ದೂರನ್ನು ಕೊಟ್ಟಿದ್ದೇನೆ ಅಂತ ನೊಂದಿರುವಂಥ ಮಹಿಳೆ, ಮೋಸಕ್ಕೆ ಒಳಗಾಗಿರುವಂಥ ಮಹಿಳೆ, ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರುವಂಥ ಮಹಿಳೆ ಮಾಡ್ತಾ ಇರುವಂಥ ಆರೋಪ.